ನಮಸ್ಕಾರ ವಿದ್ಯಾರ್ಥಿಗಳೇ, ನಮಸ್ಕಾರ ಶಾಲಾ ಶಿಕ್ಷಕರೇ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರೇ. ತಮ್ಮೆಲ್ಲರಿಗೂ ಸೋಮವಾರದ ಮುಂಜಾನೆಯ ಶುಭೋದಯಗಳು. ಮತ್ತೆ ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ನಿಮ್ಮ ಜೊತೆ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ನಾವು ನಿಮ್ಮ ವಿಜ್ಞಾನದ ತರಗತಿಯಲ್ಲಿ ಬಹಳ ಒಂದು ಮುಖ್ಯವಾದಂತಹ ಟಾಪಿಕ್ ನ ಕುರಿತು ಮಾತಾಡ್ತಾ ಸಾಕ್ತಾ ಇದ್ವಿ. ಅದೇನು ಅಂತ ಹೇಳಿದ್ರೆ ಬೆಳೆಯ ಉತ್ಪಾದನೆ ಹಾಗೂ ಮತ್ತು ನಿರ್ವಹಣೆಯ ಬಗ್ಗೆ. ಸೊ ಈ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಈಗ ಆಲ್ರೆಡಿ ನಾವು ಸುಮಾರಷ್ಟು ಇದ್ರ ಬಗ್ಗೆ ಕಲ್ತಿದ್ದೀವಿ. ಬೆಳೆಯನ್ನ ನಾವು ಹೇಗೆ ಉತ್ಪಾದಿಸ್ತೀವಿ ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೆ ಅಲ್ವಾ. ಅದರ ಪದ್ಧತಿಗಳ ಬಗ್ಗೆ ಕೂಡ ನಾವು ತಿಳ್ಕೊಂಡಿದ್ವಿ. ಪದ್ಧತಿಗಳನ್ನೇ ನಾವು ಕೃಷಿ ಪದ್ಧತಿಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಕೃಷಿ ಪದ್ಧತಿಗಳು. ಕೃಷಿ ಪದ್ಧತಿಗಳು. ಈ ಕೃಷಿ ಪದ್ಧತಿಗಳು ಎಷ್ಟಿದ್ವು? ಏಳು ಕೃಷಿ ಪದ್ಧತಿಗಳಿದ್ವು. ಒಂದು, ಮಣ್ಣನ್ನ ಹದಗೊಳಿಸುವಿಕೆ, ಬಿತ್ತನೆ ಮಾಡೋದು, ಸಾವಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳನ್ನ ಸೇರಿಸೋದು, ನೀರಾವರಿ ಮಾಡೋದು, ಕಳೆಗಳಿಂದ ರಕ್ಷಣೆ, ಕೊಯ್ಲು, ಸಂಗ್ರಹಣೆ. ಇದರಲ್ಲಿ ನಾವು ಮಣ್ಣನ್ನ ಹದಗೊಳಿಸೋದು ಏತಕ್ಕೆ? ಮಣ್ಣನ್ನ ಸಡಿಲಗೊಳಿಸೋದ್ರಿಂದ ಬೇರು ಆಳವಾಗಿ ಹೋಗಿ ಉಸಿರಾಡ್ಲಿಕ್ಕೆ ಜಾಗ ಇರುತ್ತೆ. ಮತ್ತೆ ಕಲುಷಿತವಾಗಿರುವಂತಹ ಮಣ್ಣನ್ನ ನಾವು ಹೊರ ಹಾಕಬಹುದು ಅನ್ನೋ ಕಾರಣಕ್ಕೆ ಮಣ್ಣನ್ನ ಮೊದಲು ಹದಗೊಳಿಸ್ತೀವಿ. ಅದಾದ ನಂತರ ಉತ್ತಮ ತಳಿಯ ಬೀಜಗಳ ಬಿತ್ತನೆಯನ್ನ ಮಾಡ್ತೀವಿ. ಬಿತ್ತನೆ ಮಾಡಿರುವಂತಹ ಬೀಜಗಳು ಈ ಕೀಟಗಳಿಂದ ಕಾಪಾಡ್ಕೊಳ್ಲಿಕ್ಕೆ ಏನ್ ಮಾಡ್ತೀವಿ ಮಕ್ಳೇ? ಅದಕ್ಕೆ ಗೊಬ್ಬರವನ್ನ ಸೇರಿಸ್ತೀವಿ. ಗೊಬ್ಬರ ಎರಡು ವಿಧ ಇದೆ. ಯಾವ್ದ್ಯಾವ್ದು? ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರ. ಸಾವಯವ ಗೊಬ್ಬರ ಅಂತ ಹೇಳಿದ್ರೆ ಮ್ಯಾನ್ಯೂರ್. ಅದು ಸಾವಯವ ಗೊಬ್ಬರ ಅಂದ್ರೆ ಮ್ಯಾನ್ಯೂರ್, ನಮ್ಗೆ ನೈಸರ್ಗಿಕವಾಗಿ ಸಿಗುವಂಥದ್ದು. ರಸಗೊಬ್ಬರ ಅಂತ ಹೇಳಿದ್ರೆ ಕೆಮಿಕಲ್ ಫರ್ಟಿಲೈಸರ್ಸ್. ಸೊ ಅವೆರಡರ ಮಧ್ಯೆ ಇರುವಂತಹ ವ್ಯತ್ಯಾಸವನ್ನ ಕೂಡ ನಾವು ಕಲ್ತಿದ್ವಿ. ಅದೇ ರೀತಿ ನೀರಾವರಿ. ಇವಾಗ ಮಣ್ಣನ್ನ ಹದಗೊಳಿಸಿದಾಯ್ತು, ಬೀಜವನ್ನ ಬಿತ್ತಿದಾಯ್ತು, ಅದಕ್ಕೆ ಬೇಕಾದಂತಹ ಗೊಬ್ಬರ, ಆಹಾರದ ಪೋಷಣೆಯನ್ನ ನೀಡಿದಾಯ್ತು, ಅದಕ್ಕೆ ಸಮರ್ಪಕವಾದಂತಹ ನೀರು ಬೇಕಾಗುತ್ತೆ. ಸೊ ನೀರಾವರಿ ಅಂತ ಹೇಳಿದ್ರೆ ಇರಿಗೇಷನ್ ನ ಮಾಡ್ತೀವಿ. ಅದರಲ್ಲಿ ಎರಡು ವಿಧಾನವನ್ನ ಕಲ್ತ್ವಿ. ಆಧುನಿಕ ವಿಧಾನದಲ್ಲಿ ಯಾವ್ದ್ಯಾವ್ದದು? ಸ್ಪ್ರಿಂಕ್ಲರ್ ಇರಿಗೇಷನ್. ಸ್ಪ್ರಿಂಕ್ಲರ್ ಇರಿಗೇಷನ್ ಮತ್ತೆ ಡ್ರಿಪ್ ಇರಿಗೇಷನ್. ಅದರ ಒಂದು ವಿಡಿಯೋ ಸಹ ನೀವು ನೋಡಿರಬಹುದು. ಇದೇ ಸ್ಪ್ರಿಂಕ್ಲರ್ ಇರಿಗೇಷನ್ ಕನ್ನಡದಲ್ಲಿ ಏನಂತ ಹೇಳ್ತೀರಾ ಯಾರಾದ್ರೂ? ಏನಂತ ಹೇಳ್ತಾರೆ? ತುಂತುರು ವಿಧಾನ ಅಂತ ಕರೀತಾರೆ. ಸ್ಪ್ರಿಂಕ್ಲರ್ ಇರಿಗೇಷನ್ಗೆ ಏನಂತ ಕರೀತಾರೆ? ತುಂತುರು ವಿಧಾನ ಅಂತ ಕರೀತಾರೆ. ಅದೇ ಹನಿ ನೀರಾವರಿಗೆ, ಡ್ರಿಪ್ ಇರಿಗೇಷನ್ಗೆ ಹನಿ ನೀರಾವರಿ ಅಂತ ಕರೀತಾರೆ. ಈ ಎರಡು ನೀರಾವರಿಯನ್ನ ಕಲ್ತ್ವಿ. ಇದಿಷ್ಟು ಬೆಳೆಯನ್ನ ಉತ್ಪಾದಿಸುವ ರೀತಿ. ಅಂದ್ರೆ ಇನ್ನು ಮುಂದೆ ನಾವೇನು ಮಾಡ್ತೀವಿ ಅಂದ್ರೆ ಅದರ ನಿರ್ವಹಣೆ ಹೇಗ್ ಮಾಡ್ತಾ ಹೋಗ್ತೀವಿ ಅನ್ನೋದು. ಈಗ 4: ಮಣ್ಣನ್ನ ಹದಗೊಳಿಸೋದು, ಬಿತ್ತನೆ ಮಾಡೋದು, ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರವನ್ನ ಸಿಂಪಡಿಸೋದು, ನೀರಾವರಿ ಮಾಡೋದು, ಬೆಳೆಯನ್ನ ನಾವು ಉತ್ಪಾದನೆ ಮಾಡ್ಲಿಕ್ಕೆ, ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಬರೆಯುವಂತಹ ನೀತಿ. ಈಗ ಅದನ್ನ ಹೊರತುಪಡಿಸಿ ಅದರ ನಿರ್ವಹಣೆ ಹೇಗ್ ಮಾಡ್ಬೇಕು? ಉತ್ತಮವಾದಂತಹ ಬೆಳೆಗಳು ಬಂದ್ಬಿಟ್ಟಿದೆ, ಅದನ್ನ ನಾವ್ ಹೇಗೆ ನಿರ್ವಹಿಸ್ಬೇಕು ಅದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ತಿಳ್ಕೊಳ್ತಾ ಹೋಗೋಣ. ಅಂಡರ್ ದ ಟಾಪಿಕ್ ಕೃಷಿ ಪದ್ಧತಿ. ಅರ್ಥ ಆಯ್ತಾ ಮಕ್ಳೇ? ಈಗ ಒಳ್ಳೆಯ ಬೆಳೆಯನ್ನ ಬೆಳೆದಾಗ ಏನಾಗುತ್ತೆ? ಈಗ ಉದಾಹರಣೆಗೆ ನಿಮ್ಮ ಮನೇಲಿ ಒಂದು ತುಳಸಿಯ ಗಿಡನೇ ಇತ್ತು ಅಂತ ಇಟ್ಕೊಳ್ಳಿ. ಒಂದು ಪಾಟ್ ಅಲ್ಲಿ ತುಳಸಿಯನ್ನ ಬೆಳೆದಿರ್ತೀರಾ, ಅಥವಾ ತುಳಸಿ ಕಟ್ಟೆಯಲ್ಲಿ ಬೆಳೆದಿರ್ತೀರಾ ಅಂತ ಇಟ್ಕೊಳ್ಳಿ. ಬರೀ ತುಳಸಿ ಒಂದೇ ನಾವು ಬೆಳಿತೀವಾ? ತುಳಸಿ ಜೊತೆಗೆ ಗರಿಕೆ ಅಥವಾ ಬೇಡದೆ ಇರುವಂತಹ ಯಾವುದೋ ಒಂದು ಸಸ್ಯ ಕೂಡ ಇರುತ್ತೆ. ಸೊ ನಾವೇನ್ ಇದರಿಂದ ತಿಳ್ಕೊಬಹುದು ಅಂತ ಹೇಳಿದ್ರೆ, ಒಂದು ಜಮೀನಿನಲ್ಲಿ ಬೆಳೆಯ ಜೊತೆಗೆ, ಬೆಳೆಯನ್ನ ಬೆಳಿತೀವಲ್ಲ, ಬೆಳೆಯ ಜೊತೆಗೆ ಅನಪೇಕ್ಷಿತ ಅಂತ ಹೇಳಿದ್ರೆ ಅನ್ವಾಂಟೆಡ್ ಅಂತ. ಅನಪೇಕ್ಷಿತ ಅಂತ ಹೇಳಿದ್ರೆ ಏನ್ ಮಕ್ಳೇ? ಅನ್ವಾಂಟೆಡ್. ಬರ್ದಿಟ್ಕೊಳ್ಳಿ ಬೇಕಂದ್ರೆ ಪದದ ಮೇಲೆ. ಅನ್ವಾಂಟೆಡ್, ಅನಪೇಕ್ಷಿತ ಸಸ್ಯಗಳು ತಾನಾಗಿ ಬೆಳೆಯಬಹುದು. ಈ ಅನಪೇಕ್ಷಿತ ಸಸ್ಯಗಳನ್ನೇ ನಾವು ಏನಂತ ಕರಿತೀವಿ? ಕಳೆಗಳು ಅಂತ ಕರಿತೀವಿ. ಏನಂತ ಕರಿತೀವಿ ಮಕ್ಕಳೇ? ಕಳೆಗಳು ಅಂತ ಹೇಳ್ತೀವಿ. ಸೊ ಇದು ನಮ್ಗೆ ಇವತ್ತಿನ ಟಾಪಿಕ್ಗೆ ಕರೆದು ಹೋಯ್ತೆ. ಅದೇ ನಮ್ಮ ಬೆಳೆಯನ್ನ ಈ ಕಳೆಗಳಿಂದ ನಾವು ಹೇಗೆ ರಕ್ಷಿಸಬಹುದು ಅನ್ನೋದ್ರ ಬಗ್ಗೆ.
ಏನ್ ಮಾಡಬಹುದು? ಕಳೆಗಳಿಂದ ರಕ್ಷಣೆ, ಕಳೆಗಳಿಂದ ರಕ್ಷಣೆ ಇವತ್ತಿನ ಟಾಪಿಕ್. ಅರ್ಥ ಆಯ್ತಾ? ಈಗ ಕಳೆಗಳು ಅಂತ ಹೇಳಿದ್ರೆ ಏನು ಅಂತ ನಾವು ತಿಳ್ಕೊಂಡ್ವಿ. ಈಗ ಕಳೆಗಳನ್ನ ತೆಗೆದು ಹಾಕುವುದಕ್ಕೆ ಕಳೆ ಕೀಳುವಿಕೆ ಅಂತ ಹೇಳ್ತಾರೆ. ಈ ಕಳೆಗಳನ್ನ ತೆಗೆದು ಹಾಕೋದಕ್ಕೆ ಏನ್ ಹೇಳ್ತಾರೆ? ಕಳೆ ಕೀಳುವಿಕೆ ಅಂತ ಹೇಳ್ತಾರೆ. ಕಳೆಗಳು ನೀರು, ಪೋಷಕಾಂಶಗಳು, ಸ್ಥಳ ಮತ್ತು ಬೆಳಕಿಗಾಗಿ ಬೆಳೆಗಳೊಂದಿಗೆ ಸ್ಪರ್ಧೆ ನಡೆಸುವುದರಿಂದ ಕಳೆಗಳ ಕೀಳುವಿಕೆ ಅಗತ್ಯವಾಗಿದೆ. ಈಗ ನಾವು ಈ ಕಳೆಗಳು ಅಂತ ಹೇಳಿದ್ರೆ ಬೇಡದೇ ಇರುವಂತಹ ವಸ್ತುಗಳು. ಸೊ ನಾನಿಲ್ಲಿ ಒಂದಿಷ್ಟು ಬೆಳೆಗಳನ್ನ ಬೆಳೀತಾ ಇರ್ತೀನಿ. ಇದ್ರ ಮಧ್ಯೆ ಸಮರ್ಪಕವಾಗಿರುವಂತಹ ಜಾಗಗಳು ಇರುತ್ತೆ. ಅರ್ಥ ಆಯ್ತಾ? ಅವುಗಳ ಉಸಿರಾಟಕ್ಕೆ, ಬೆಳವಣಿಗೆಗೆ. ಈಗ ಏನಾಗುತ್ತೆ, ಈ ಕಳೆಗಳಿಗೆ ನಾನು ಒಳ್ಳೆ ಬೀಜಗಳನ್ನ ಬಿತ್ತಿ ಅದಕ್ಕೆ ಬೇಕಾಗಿರುವಂತಹ ಗೊಬ್ಬರಗಳನ್ನ ಹಾಕಿ ನೀರಾವರಿ ಎಲ್ಲ ಮಾಡಿ ಬೆಳೆಸ್ತಾ ಇರ್ತೀನಿ. ಈ ಸಂದರ್ಭದಲ್ಲಿ ಬೇಡದೇ ಇರುವಂತಹ ಕೆಲವೊಂದಿಷ್ಟು ಸಸ್ಯಗಳು ಈ ಮಧ್ಯ ಜಾಗದಲ್ಲಿ ಹೀಗೆ ಬೆಳೆಯೋದ್ರಿಂದ ಏನಾಗುತ್ತೆ ಏನಾಗುತ್ತೆ ಈ ಗಿಡಗಳ ಮಧ್ಯೆ ಇರುವಂತಹ ಜಾಗವನ್ನ ತೆಗೆದುಕೊಳ್ಳುತ್ತೆ, ಮಣ್ಣಿನ ಪೋಷಕಾಂಶವನ್ನ ತೆಗೆದುಕೊಳ್ಳುತ್ತೆ, ನೀರನ್ನ ತೆಗೆದುಕೊಳ್ಳುತ್ತೆ, ಗಾಳಿ ಬೆಳಕಿಗೋಸ್ಕರ ಈ ಗಿಡಗಳ ಮಧ್ಯೆನೆ ಸ್ಪರ್ಧೆ ಮಾಡಿ ಈ ಗಿಡಗಳು ಸಂಪೂರ್ಣವಾಗಿ ನಾಶವಾಗೋ ಹಾಗೆ ಮಾಡುತ್ತೆ. ಆದ್ರಿಂದ ಅವಾಗವಾಗ ಈ ಕಳೆಗಳನ್ನ ಕೀಳೋದು ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ. ಏನ್ ಹೇಳಿ? ಅವಾಗವಾಗ ಈ ಕಳೆಗಳನ್ನ ಕಿತ್ತು ಹಾಕೋದು ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ. ಈಗ ನಮ್ಮ ಮೆದುಳು ಹೀಗೇನೆ ಅಲ್ವಾ? ಸೊ ಅದ್ರಲ್ಲಿ ಒಳ್ಳೆಯ ಆಲೋಚನೆ ಜೊತೆಗೆ ಬೇಡದೇ ಇರುವಂತಹ ಯೋಚನೆಗಳು ನಮ್ ತಲೆಯಲ್ಲಿ ಅವಾಗ ಸುಳಿತಾನೆ ಇರುತ್ತೆ. ಹೇಗೆ ರೈತರು ಭೂಮಿಯನ್ನ ಈ ಕಳೆಗಳಿಂದ ರಕ್ಷಿಸ್ತಾರೋ, ನಾವು ನಮ್ಮ ಮೆದುಳನ್ನ ಈ ರೀತಿ ಬೇಡದೇ ಇರುವಂತಹ ಯೋಚನೆಗಳಿಂದ ರಕ್ಷಿಸೋದು ತುಂಬಾ ಮುಖ್ಯ ಆಗ್ತಾ ಬರುತ್ತೆ. ಆಗ ತಾನೇ ಒಬ್ಬ ಒಳ್ಳೆ ವಿದ್ಯಾರ್ಥಿ ಅಂತ ಕರ್ಸ್ಕೊಳ್ಲಿಕ್ ಸಾಧ್ಯ. ಸೊ ಈ ಕಳೆಗಳಿಂದ ರಕ್ಷಣೆ ಮಾಡ್ಲಿಕ್ಕೆ ರೈತರು ಏನ್ ಮಾಡ್ತಾರೆ? ಕಳೆಗಳನ್ನ ನಿವಾರಿಸಲು ಮತ್ತು ಅವುಗಳ ಬೆಳವಣಿಗೆಯನ್ನ ನಿಯಂತ್ರಿಸಲು ರೈತರು ಹಲವಾರು ವಿಧಗಳನ್ನ ಅಳವಡಿಸ್ಕೊಂಡಿದ್ದಾರೆ. ಬೆಳೆಗಳ ಬಿತ್ತನೆಗೆ ಮೊದಲು ಉಳುಮೆ ಮಾಡುವಿಕೆಯು ಕಳೆಗಳನ್ನ ಬುಡ ಮೇಲಾಗಿ ನಾಶ ಮಾಡುತ್ತೆ. ಉಳುಮೆ ಮಾಡೋದು ಒಂದು, ಅಂದ್ರೆ ಮಣ್ಣನ್ನ ಹದಗೊಳಿಸ್ತೀವಲ್ಲ ಅದು. ಹೀಗ್ ಮಾಡೋದ್ರಿಂದ ಆಲ್ರೆಡಿ ಕೃಷಿ ಭೂಮಿಯಲ್ಲಿ ಇರುವಂತಹ ಕಳೆಗಳನ್ನ ಬುಡ ಸಮೇತವಾಗಿ ಹಾಕ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ಜೊತೆಗೆ ಬೆಳೆಗಳ ಬಿತ್ತನೆಗೆ ಮೊದಲು ಉಳುಮೆ ಮಾಡುವಿಕೆಯು ಕಳೆಗಳನ್ನ ಬುಡ ಮೇಲಾಗಿ ನಾಶಪಡಿಸುತ್ತದೆ. ಅವು ನಂತರ ಒಣಗಿ ಮಣ್ಣಿನೊಂದಿಗೆ ಬೆರೆಯುತ್ತವೆ. ಕಳೆಗಳು ಹೂವು ಮತ್ತು ಬೀಜಗಳನ್ನ ಬಿಡುವಂತಹ ಮೊದಲು ಅವುಗಳನ್ನ ಕಿತ್ತು ಹಾಕ್ಬೇಕು. ಇದೇ ಕಳೆಗಳನ್ನ ನಿವಾರಿಸಲು ಅತ್ಯಂತ ಪ್ರಶಸ್ತ ಸಮಯವಾಗಿದೆ. ಸೊ ಕಳೆ ಬರ್ತಾ ಇದ್ದಂಗೆ ಆವಾಗವಾಗೆ ಚಿವುಟ್ ಹಾಕ್ಬೇಕು ಅದನ್ನ. ಇನ್ನು ಕಾಲಕ್ಕೆ ಕಳೆಗಳನ್ನ ಬುಡ ಸಮೇತ ಕಿತ್ತು ಹಾಕುವುದು ಅಥವಾ ನೆಲಮಟ್ಟಕ್ಕೆ ಅವುಗಳನ್ನ ಕತ್ತರಿಸೋದು ಕೈಗಳಿಂದ ಕಳೆಗಳನ್ನ ನಿವಾರಿಸುವ ವಿಧಾನವಾಗಿದೆ. ಇದನ್ನ ಕುರ್ಫಿ ಅಥವಾ ಕುರ್ಚಿಗೆ ಅಂತೂ ಕರೆಯುವಂತಹ ಸಣ್ಣ ಕತ್ತಿಗಳಿಂದ ಮಾಡಲಾಗುತ್ತೆ. ಈ ರೀತಿ ಇರುತ್ತೆ. ಬಹುಶಃ ನೀವು ರೈತಾಪಿ ವರ್ಗಕ್ಕೆ ಸೇರಿದಾದ್ರೆ ನಿಮ್ಮೆಲ್ಲಾರ ಮನೆಯಲ್ಲೂ ಕೂಡ ಇದು ಹಿಂಗಿರುತ್ತೆ. ಈ ತರ ಒಂದು ಕುರ್ಫಿ ಇದ್ದೇ ಇರುತ್ತೆ. ಸೊ ಅವು ಕಳೆಗಳನ್ನ ಕೀಳ್ಲಿಕ್ಕೆ ಬಳಸ್ತಾರೆ, ಬುಡ ಸಮೇತ ಕಿತ್ತು ಹಾಕಲು ಯೂಸ್ ಮಾಡ್ತಾರೆ. ಈಗ ನಾನು ಹೇಳ್ದಾಗ ಆಧುನಿಕತೆ ಎಲ್ಲಾ ಕಡೆ ಬಂದಿದೆ. ಈಗ ಬಿತ್ತನೆ ಮಾಡ್ಲಿಕ್ಕೂ ನಿಮ್ಗೆ ಮಿಷಿನ್ ನ ಬಳಸ್ತೀವಿ, ಪ್ರತಿಯೊಂದಕ್ಕೂ ಯಂತ್ರ ಬಂದಿದೆ. ಅದೇ ರೀತಿ ಈ ತರ ಕಳೆಗಳನ್ನ ಕೀಳಕ್ಕೂ ಕೂಡ ಯಂತ್ರ ಬಂದಿದೆ. ಅದಕ್ಕೆ ನಾವು ಯಾಂತ್ರಿಕ ಕೂರಿಕೆ ಅಂತ ಕರಿತೀವಿ. ಯಂತ್ರದ ಮೂಲಕ ಕಳೆಗಳನ್ನ ಕಿತ್ತು ಹಾಕಬಹುದು. ಅದನ್ನ ಯಾಂತ್ರಿಕ ಕೂರಿಗೆ ಅಂತ ಕರಿತೀವಿ. ಏನಂತ ಕರಿತೀವಿ ಮಕ್ಳೇ? ಯಾಂತ್ರಿಕ ಕೂರಿಗೆ. ತಿಳಿತಾ? ಇನ್ನು ಕಳೆನಾಶಕಗಳು ಕಳೆನಾಶಕಗಳು ಏನು ಕಳೆನಾಶಕಗಳು ಅಂತ ಹೇಳಿದ್ರೆ ವೀಡಿಸೈಡ್ಗೆ ಕಳೆನಾಶಕಗಳು ಅಂತ ಕರೀತಾರೆ. ಅರ್ಥ ಆಯ್ತಾ? ಈ ವೀಡಿಸೈಡ್ಸ್ ಎಂದು ಕರೆಯಲ್ಪಡುವಂತಹ ಕೆಲವು ರಾಸಾಯನಿಕಗಳನ್ನ ಬಳಸೋದ್ರಿಂದ ಕೂಡ ಕಳೆಗಳನ್ನು ನಿಯಂತ್ರಿಸಬಹುದು. ಉದಾಹರಣೆಗೆ 2,4-D ಅನ್ನುವಂಥದ್ದಿದೆ. ಇದೇ ರೀತಿ ಬಹಳಷ್ಟು ಇರುತ್ತೆ. ಸೊ ಕಳೆಗಳನ್ನ ನಾಶಪಡಿಸಲು ಜಮೀನುಗಳಿಗೆ ಇವುಗಳನ್ನ ಸಿಂಪಡಿಸಲಾಗುತ್ತೆ. ಇವುಗಳಿಂದ ಬೆಳೆಗಳಿಗೆ ಯಾವುದೇ ಹಾನಿ ಉಂಟಾಗೋದಿಲ್ಲ. ಆಯ್ತಾ? ಬೆಳೆಗಳು ಚೆನ್ನಾಗಿಯೇ ಬೆಳೆಯುತ್ತೆ. ಕಳೆನಾಶಕಗಳು ನೀರಿನಿಂದ ಅಗತ್ಯಕ್ಕೆ ತಕ್ಕಷ್ಟು ಸಾರಯುಕ್ತಗೊಳಿಸಿ ಸಿಂಪಡಕಗಳ ಸಹಾಯದಿಂದ ಜಮೀನುಗಳಿಗೆ ಸಿಂಪಡಿಸಲಾಗುತ್ತೆ. ಏನಿದ್ರ ಅರ್ಥ? ಬನ್ನಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಇಮೇಜ್ ಅನ್ನ ನೋಡ್ಕೊಂಡ್ ಬರೋಣ ನಾವು.
ಸೊ ನನ್ನ ಬೋರ್ಡ್ ಎಲ್ಲರಿಗೂ ಕಾಣಿಸ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ. ಇಲ್ಲಿ ನೋಡಿದ್ರಾ ಏನ ಹೇಳ್ತಾ ಇದ್ದಾರೆ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆ, ಕಳೆ ನಾಶಕಗಳು ನೀರಿನಿಂದ ಅಗತ್ಯಕ್ಕೆ ತಕ್ಕಷ್ಟು ಸಾರರಿಕ್ತಗೊಳಿಸಿ. ಇವಾಗ ಕಳೆನಾಶಕ ಹಾಕಿದ್ರೆ ಅದಕ್ಕೆ ತಕ್ಕಷ್ಟು ನೀರಿನಿಂದ ಡೈಲ್ಯೂಟ್ ಮಾಡ್ಬೇಕು ಇದನ್ನ. ಸಾರರಿಕ್ತಗೊಳಿಸಿ ಅಂತ ಹೇಳಿದ್ರೆ ಡೈಲ್ಯೂಟ್ ಮಾಡಿ, ನಂತರ ಸಿಂಪಡಕಗಳ ಮೂಲಕ, ಈ ಪೈಪ್ಗಳ ಮೂಲಕ ಸಹಾಯದಿಂದ ಜಮೀನುಗಳಿಗೆ ಸಿಂಪಡಿಸಲಾಗುತ್ತೆ. ನೋಡಿ, ಪೈಪ್ಗಳ ಮೂಲಕ ಏನ್ ಕಳೆನಾಶಕಗಳಿದೆ ಅದನ್ನ ಜಮೀನಿಗೆ ಸಿಂಪಡಿಸಲಾಗುತ್ತೆ. ನೀವು ನೋಡಿದಿರಾ ಇಲ್ಲಿ 2 ರೈತರು ಹೇಗೆ ಈ ಕಳೆನಾಶಕಗಳನ್ನ ಬಳಸಿ ತಮ್ಮ ತಮ್ಮ ಕೃಷಿ ಭೂಮಿಗೆ ಹೇಗೆ ಈ ಕಳೆನಾಶಕಗಳನ್ನ ಸಿಂಪಡಿಸ ತೊಪ್ಪಿಯನ್ನ ಹಾಕೊಂಡಿರ್ತಾರೆ, ಕೆಲವರು ಕಣ್ಣಿಗೂ ಸಹ ಈ ಗ್ಲಾಸ್ ನ ಹಾಕೊಂಡಿರ್ತಾರೆ. ಈ ರೀತಿ ಕಳೆನಾಶಕಗಳನ್ನ ಸಿಂಪಡಿಸ್ಬೇಕಾದ್ರೆ ಯಾಕೆ ಈ ಕಳೆನಾಶಕಗಳಿಂದ ಬೆಳೆಗಳಿಗೆ ಯಾವುದೇ ರೀತಿ ಹಾನಿ ಉಂಟಾಗೋದಿಲ್ಲ ಅಂತ ನಾವ್ ಕಲ್ತ್ವಿ. ಆದ್ರೆ ಸಿಂಪಡಿಸುವಂತಹ ರೈತನಿಗೆ ಏನಾದ್ರೂ ತೊಂದ್ರೆ ಆಗತ್ತಾ ಇಲ್ವಾ? ಯಾರಾದ್ರೂ ಇದ್ರ ಬಗ್ಗೆ ಯೋಚಿಸಿದ್ದೀರಾ? ಯಾರಿಗಾದ್ರೂ ಗೊತ್ತಾ? ಅಥವಾ ಯಾರಿಗಾದ್ರೂ ಕೃಷಿ ಭೂಮಿಯಲ್ಲಿ ನೀವು ಸಹ ಈ ಕೆಲಸಗಳಲ್ಲಿ ನಿಮ್ಮ ಮನೆಯವರು ಭಾಗವಹಿಸ್ತಿರೋದನ್ನ ನೋಡಿದೀರಾ? ಗೊತ್ತಿದ್ಯಾ ನಿಮ್ಗೆ? ಓಕೆ. ಈಗ ಕಳೆನಾಶಕಗಳ ಸಿಂಪಡಣೆ ಮಾಡೋದ್ರಿಂದ ಭೂಮಿಗೆ ಅಥವಾ ಬೆಳೆಗಳಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅನ್ನೋದು ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ಕಲ್ತಿದೀವಿ. ಆದ್ರೆ ಈ ಮೊದ್ಲೇ ತಿಳಿಸಿರುವಂತೆ ಕಳೆನಾಶಕಗಳು ಕಳೆ ಸಸ್ಯಗಳನ್ನ ಬೆಳೆಯುವ ಸಮಯದಲ್ಲಿ ಅವುಗಳಲ್ಲಿ ಹೂವು ಮತ್ತು ಬೀಜಗಳು ಉಂಟಾಗುವಂತಹ ಮೊದಲೇ ಸಿಂಪಡಿಸಬೇಕಾಗತ್ತೆ. ಕಳೆನಾಶಕದ ಸಿಂಪಡಣೆಯು ರೈತರ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳನ್ನ ಉಂಟು ಮಾಡಬಹುದು. ಯಾವ ರೀತಿ ದುಷ್ಪರಿಣಾಮ? ಅಸ್ತಮ ಬರಬಹುದು, ವೀಸಿಂಗ್ ಕಾಯಿಲೆಗಳು ಬರಬಹುದು. ಇದನ್ನೆಲ್ಲ ಉಪ್ಸ ಅಂತ ಕರೀತಾರೆ, ಹಳ್ಳಿ ಕಡೆ ಉಪ್ಸ ತರ ಆಗಬಹುದು, ತಲೆನೋವುಗಳು ಬರಬಹುದು. ಆದ್ರಿಂದ ಅವರು ಈ ರಾಸಾಯನಿಕವನ್ನ ಹೆಚ್ಚು ಎಚ್ಚರಿಕೆಯಿಂದ ಬಳಸಬೇಕು. ಈ ರಾಸಾಯನಿಕಗಳನ್ನ ಸಿಂಪಡಿಸುವಾಗ ಅವರು ತಮ್ಮ ಮೂಗು ಮತ್ತು ಬಾಯಿಗಳನ್ನ ಬಟ್ಟೆ ಅಥವಾ ಮಾಸ್ಕ್ ಸಹಾಯದಿಂದ ಮುಚ್ಚಿ ಇಡಬೇಕು. ಸೊ ಹಾಗೆ ಮಾಡೋದ್ರಿಂದ ಈ ಕಳೆಗಳಿಂದ ರಕ್ಷಣೆ ಮಾಡ್ಲಿಕ್ಕೆ ಸಹಾಯ ಆಗ್ತಾ ಬರುತ್ತೆ. ನಾ ಆಗ್ಲೇ ಹೇಳ್ದಂಗೆ ಈ ರೈತರು ಏನ್ ಮಾಡ್ತಾರೆ, ಕೃಷಿ ಭೂಮಿನ ಪ್ರತಿದಿನ ವಿಸಿಟ್ ಮಾಡ್ತಾರೆ ಮಕ್ಳೇ. ಪ್ರತಿದಿನ ಬೆಳಗ್ಗೆ ಹೋಗಿ ನಮ್ ಭೂಮಿ ಹೇಗಿದೆ, ನಮ್ ಬೆಳೆಗಳು ಹೇಗ್ ಬೆಳೀತಾ ಇದೆ ಅನ್ನೋದನ್ನ ಅವ್ರು ನೋಡ್ತಾ ಹೋಗ್ತಾರೆ. ಹಾಗೇನೆ ನಾವು ಕೂಡ ನಮ್ಮ ಮನಸ್ಸಿನ ಆರೋಗ್ಯಕ್ಕೆ, ಮನಸ್ಸು ಅನ್ನುವಂಥ ಬೆಳೆಯನ್ನ ಏನ್ ಬೆಳಿತೀವಲ್ವಾ, ಅದಕ್ಕೆ ನಾವು ಕೂಡ ರೈತರಾಗಿರ್ತೀವಿ. ಪ್ರತಿದಿನ ನಾವು ಕೂಡ ನಮ್ಮನ್ನ ವಿಸಿಟ್ ಮಾಡ್ಕೊಬೇಕಾಗತ್ತೆ, ಆತ್ಮಾವಲೋಕನೆ ಮಾಡ್ಬೇಕಾಗತ್ತೆ. ಕೆಟ್ಟ ಯೋಚನೆಗಳು ಅನ್ನುವಂತಹ ಕಳೆಗಳು ನಮ್ಮ ಮನಸ್ಸಲ್ಲಿ ಬರ್ತಾ ಇದ್ದಂಗೆ ಯಾವುದೇ ಮುಲಾಜಿಲ್ದೆ ಇಂತಹ ಕುರ್ಫಿ ಅಥವಾ ಯಾಂತ್ರಿಕ ಕೂರಿಗೆ ತಗೊಂಡು ಅವನ್ನ ಕಿತ್ತು ಹಾಕ್ಬೇಕಾಗತ್ತೆ. ಅರ್ಥ ಆಯ್ತಾ? ಕುರ್ಫಿ ಇಲ್ಲಿ ಬಂದು ಧ್ಯಾನ, ಮೌನ ಹಾಗೂ ವಿಷಯಗಳ ಅಧ್ಯಯನ, ಇವುಗಳಿಂದ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಕೆಟ್ಟ ಆಲೋಚನೆಗಳನ್ನ ನಾವು ಕೂಡ ಓಡಿಸ್ಬೇಕಾಗತ್ತೆ. ತಿಳಿತಾ? ನಾ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಮ್ಮ ವಿದ್ಯಾಶಕ್ತಿಯ ಮೂಲ ಉದ್ದೇಶ ಬರೀ ಮಕ್ಳಿಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಪಾಠ ಇದೆ ಅದನ್ನ ಮಾತ್ರ ತಲುಪಿಸೋದು ಮಾತ್ರ ಅಲ್ಲ. ಅದ್ರ ಜೊತೆಗೆ ಜೀವನವನ್ನ ನಾವ್ ಹೇಗೆ ಎದುರಿಸ್ಬೇಕು, ಬದುಕನ್ನ ಯಾವ ದೃಷ್ಟಿಯಿಂದ ನೋಡ್ಬೇಕು, ಯಾಕಂದ್ರೆ ನಿಮ್ಮಂತ ಮಕ್ಕಳೇ ನಮ್ಮ ನಾಳಿನ ಭವಿಷ್ಯಗಳಲ್ವಾ, ಹೇಗೆ ಎದುರಿಸ್ಬೇಕು ಅಂತ ಹೇಳ್ಕೊಡೋದು ಕೂಡ ನಮ್ಮ ಮುಖ್ಯ ಯೋಜನೆ ಆಗಿದೆ. ತಿಳಿತಾ ಮಕ್ಳೇ? ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದೆ, ಎಲ್ಲಾದ್ರೂ ಕ್ಲಾಸ್ ತುಂಬಾ ವೇಗವಾಗಿ ಹೋಗ್ತಾ ಇದೆ ಅಥವಾ ನಿಧಾನವಾಗಿ ಹೋಗ್ತಾ ಇದೆ ಅಂದ್ರೆ ನೀವು ಕೇಳಿ ತಿಳ್ಕೊಳ್ಬಹುದು. ಈಗ ಕಳೆಗಳಿಂದ ರಕ್ಷಣೆ ಮಾಡೋದು ಹೇಗೆ ಅಂತ ನಾವು ಕಲ್ತ್ವಿ ಅಂಡರ್ ಕೃಷಿ ಪದ್ಧತಿಯಲ್ಲಿ. ಈಗ ನೆಕ್ಸ್ಟ್ ಕೊಯ್ಲು. ಏನಿದು ಕೊಯ್ಲು? ನಾವೆಲ್ಲರೂ ಬಹಳ ಸಂಭ್ರಮ ಪಡುವಂತ ಸಮಯ ಅಲ್ವಾ ಕೊಯ್ಲು ಅಂತ ಹೇಳಿದ್ರೆ. ಬೆಳೆಯ ಕೊಯ್ಲು ಒಂದು ಪ್ರಮುಖವಾದಂತಹ ಕೆಲಸ. ಪಕ್ವವಾದ ನಂತರ ಬೆಳೆಯನ್ನ ಕತ್ತರಿಸುವುದಕ್ಕೆ ಕೊಯ್ಲು ಅಂತ ಕರಿತೀವಿ. ಕೊಯ್ಲು ಅಂತ ಹೇಳಿದ್ರೆ ಹಾರ್ವೆಸ್ಟಿಂಗ್. ಅರ್ಥ ಆಯ್ತಾ? ಕೊಯ್ಲಿನ ಬೆಳೆ ಸಸ್ಯಗಳನ್ನ ಬುಡ ಸಹಿತ ಕೀಳ್ತಾರೆ ಅಥವಾ ನೆಲಮಟ್ಟಕ್ಕೆ ಕತ್ತರಿಸ್ತಾರೆ. ಏಕದಳ ಧಾನ್ಯಗಳ ಪಕ್ವವಾಗಲು 3 ರಿಂದ 4 ತಿಂಗಳು ತೆಗೆದುಕೊಳ್ಳುತ್ತೆ. ಗೊತ್ತಾಯ್ತಾ? ನಮ್ಮ ದೇಶದಲ್ಲಿ ಕೊಯ್ಲುಗಳನ್ನ ಕೈಗಳಿಂದಾನೇ ಕುಡುಗೋಲ್ನ ಬಳಸಿ, ಕುಡುಗೋಲಿನ ಚಿತ್ರ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇದೆ ನೋಡಿ. ನಿಮ್ಮ ಟೆಕ್ಸ್ಟ್ ಬುಕ್ ಕಾಣ್ತಾ ಇದ್ರೆ ಇದು ಕುಡಗೋಲು. ಕುಡಗೋಲಿನ ಚಿತ್ರ ಹೀಗಿರುತ್ತೆ. ಕುಡುಗೋಲನ್ನ ಬಳಸಿ ಬೇರ್ಪಡಿಸಲಾಗುತ್ತೆ. ಈ ಪ್ರಕ್ರಿಯೆಯನ್ನ ಒಕ್ಕಣೆ ಅಂತ ಕರಿತೀವಿ. ನಿಮ್ ಮನೆಯಲ್ಲಿ ಒಕ್ಕಣೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರಲ್ವಾ?
ಒಕ್ಕಣೆ ಅಂತ ಕರಿತೀವಿ. ಒಕ್ಕಣೆ ಅಂತ ಹೇಳಿದ್ರೆ ಥ್ರಾಶಿಂಗ್. ಏನು? ಥ್ರಾಶಿಂಗ್. ಅರ್ಥ ಆಯ್ತಾ? ಇದನ್ನ ಕಂಬೈನ್ ಎಂದು ಕರೆಯುವಂತಹ ಯಂತ್ರದಿಂದ ನಡೆಸಲಾಗುತ್ತೆ. ವಾಸ್ತವವಾಗಿ ಕಂಬೈನ್ ಎಂಬುದು ಹಾರ್ವೆಸ್ಟರ್ ಮತ್ತು ಒಕ್ಕುವ ಯಂತ್ರಗಳ ಜೋಡಣೆಯಾಗಿದೆ. ಹಾರ್ವೆಸ್ಟರ್ ಅಂದ್ರೆ ಬೆಳೆಯನ್ನ ಉತ್ಪಾದಿಸುವಂತಹ ಯಂತ್ರ. ಕಂಬೈನ್ ಅಂದ್ರೆ ಕಂಬೈನ್ ಅಂತ ಹೇಳಿದ್ರೆ ಆ ಬೆಳೆಗಳನ್ನ ಬುಡ ಸಮೇತವಾಗಿ ಕೀಳುವಂತಹ ಯಂತ್ರ. ಅರ್ಥ ಆಯ್ತಾ? ನಾನು ಈ ಕಂಬೈನ್ ಚಿತ್ರವನ್ನ ಎಲ್ಲೋ ಇಟ್ಕೊಂಡಿದ್ದ ನೆನ್ಪಿತ್ತು. ಇದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ಕೂರಿಕೆ ಕಂಬೈನ್ ಇಲ್ಲ ಅನ್ಸುತ್ತೆ. ಕಂಬೈನ್ ಕಂಬೈನ್ ಇಲ್ಲ. ಈ ಅಕಸ್ಮಾತ್ ಸಿಕ್ಕಿದ ಪಕ್ಷದಲ್ಲಿ ನಾನು ನಿಮ್ಗೆ ಕಂಬೈನ್ ಅನ್ನುವಂತಹ ಯಂತ್ರ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತೀನಿ ಮಕ್ಳೇ. ಆಯ್ತಾ? ಈಗ ಕ್ಲಾಸ್ ಮುಂದುವರ್ಸೋಣ. ಸೊ ಒಕ್ಕಣೆ ಅಂತ ಹೇಳಿದ್ರೆ ಥ್ರಾಶಿಂಗ್. ಇನ್ ಕಂಬೈನ್ ಈ ತರ ಇರುತ್ತೆ ನೋಡಿ. ಈ ಕಂಬೈನ್ ಅನ್ನೋ ಚಿತ್ರ ಕೂಡ ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು. ಹೀಗಿರುತ್ತೆ. ಸೊ ಇದ್ರ ಮೂಲಕ, ಈ ಒಕ್ಕುವ ಯಂತ್ರಗಳ ಮೂಲಕ ಏನ್ ಮಾಡುತ್ತೆ, ಈ ಕೃಷಿ ಬೆಳೆಯನ್ನ ಕಿತ್ತು ಹಾಕ್ಲಿಕ್ಕೆ ಸಹಾಯ ಮಾಡುತ್ತೆ. ಸಣ್ಣ ಹಿಡುವಳಿದಾರರ ರೈತರು ಧಾನ್ಯಗಳನ್ನ ತೂರುವ ಮೂಲಕ ಬೇರ್ಪಡಿಸುತ್ತಾರೆ. ತೂರುವ ಮೂಲಕ ಅಂತ ಹೇಳಿದ್ರೆ, ಹೀಗೆ ನಿಮ್ಮೆಲ್ಲರಿಗೂ ಮರ ಗೊತ್ತಿದೆಯಲ್ಲ? ಯಾವ ಮರ ಹೇಳಿ? ಯಾವ ಮರ? ಹೀಗೆ ಹೀಗೆ ಬೆಳೆಯನ್ನ ತೂರುವ ಮೂಲಕ ಅದನ್ನ ಅಂದ್ರೆ ಬೇರ್ಪಡಿಸ್ತಾರೆ. ಅದ್ರಲ್ಲಿ ಬೇಡ್ದಿರುವಂತ ಹಸ್ಕ್ ಅಂತ ಕರಿತೀವಿ ನಾವು. ಏನಿರುತ್ತೆ, ಗಲೀಜು ಏನಿರುತ್ತೆ ಅದನ್ನ ಬೇರ್ಪಡಿಸ್ತಾರೆ. ಈ ಫಿಲಂಗಳಲ್ಲಿ, ಹಾಡುಗಳಲ್ಲಿ ಕೇಳಬಹುದು. ಹಳೆಯ ಹಾಡುಗಳಲ್ಲಿ ನೀವು ಕೇಳಬಹುದು. ಮೇಯರ್ ಮುತ್ತಣ್ಣ ಅಂತ ಒಂದು ಚಿತ್ರ ಇದೆ. ಮನೆಗೆ ಹೋಗಿಬೇಕಂದ್ರೆ ಅದ್ರ ವಿಡಿಯೋನ ನೋಡ್ಬಹುದು. ಅದ್ರಲ್ಲಿ ಒಂದು ಹಾಡ್ನಲ್ಲಿ ಈ ರೀತಿ ತೂರ್ತಾ ಇರ್ತಾರೆ. ಗೊತ್ತಾಯ್ತಾ? ಆದ್ರೆ ತುಂಬಾ ಜಾಸ್ತಿ ಏನಪ್ಪಾ ಬೆಳೆ ಇದ್ದಾಗ ಏನ್ ಮಾಡ್ತಾರೆ, ತೂರುವ ಯಂತ್ರ ಈ ರೀತಿ ಇರುತ್ತೆ. ತೂರುವ ಯಂತ್ರದ ಮೂಲಕ ಆ ಒಂದು ಬೆಳೆಯನ್ನ ಹಾರ್ವೆಸ್ಟ್ ಅಥವಾ ಕೊಯ್ಲನ್ನ ಮಾಡ್ಲಿಕ್ಕೆ ಬಳಸ್ತಾರೆ. ಸೊ ಈ ಕೊಯ್ಲು ಅಂತ ಹೇಳಿದ್ರೆ ನಾ ಆಗ್ಲೇ ಹೇಳ್ದಂಗೆ ಸಂಭ್ರಮದ ಸಮಯ ಅಂತ ಅರ್ಥ. ಯಾಕಂದ್ರೆ ತುಂಬಾ ತಿಂಗಳುಗಳಿಂದ ಕಷ್ಟಪಟ್ಟು ಪ್ರತಿದಿನ ಹೋಗು, ಮಣ್ಣನ್ನ ಹದಗೊಳಿಸು, ಇದೆಲ್ಲ ತುಂಬಾ ಶ್ರಮದ ಕೆಲಸ ಅಲ್ವಾ? ರೈತಾಪಿ ಕೆಲಸಗಳಂದ್ರೆ ಮೆಕ್ಯಾನಿಕಲ್ ಆಗಿ ತುಂಬಾ ಕಷ್ಟ ಪಡುವಂತಹ ಕೆಲಸ. ಸೊ ಏನಾಗುತ್ತೆ, ಮಣ್ಣನ್ನ ಹದಗೊಳಿಸು, ಬೀಜವನ್ನ ಬಿತ್ತು, ಅದಕ್ಕೆ ರಸಗೊಬ್ಬರಗಳ ಸಿಂಪಡಣೆಯನ್ನ ಮಾಡ್ತಾ ಬಾ, ನೀರಾವರಿ ಮಾಡ್ತಾ ಬಾ, ನೀರ್ಗಳ ಪೂರೈಸ್ತಾ ಬಾ, ಕಳೆಗಳಿಂದ ರಕ್ಷಣೆ ಮಾಡ್ತಾ ಬಾ. ಇವೆಲ್ಲ ಮಾಡಿ 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 ಕೊನೆಗೆ ಈ ಕೊಯ್ಲಿನ ಸಮಯ ಅಂತ ಹೇಳಿದ್ರೆ ಅದು ಹಬ್ಬದ ಸಮಯ ಅಂತ ಅರ್ಥ. ಇವಾಗಿನ ತರ ಜೀವನ ತುಂಬಾ ಸುಲಭವಾಗಿರ್ಲಿಲ್ಲ. ಹಳ್ಳಿ ಕಡೆಗಳಲ್ಲಿ ತುಂಬಾ ಕಷ್ಟಗಳಿರೋದು. ಸೊ ಅಲ್ಲೆಲ್ಲರೂ ಒಂದು ಒಬ್ಬಟ್ಟು ತಿನ್ಬೇಕು ಅಥವಾ ಒಂದು ಹೋಳಿಗೆ ತಿನ್ಬೇಕಂದ್ರೆ ಯುಗಾದಿ ಹಬ್ಬ ಆಗೋವರೆಗೂ ಕಾಯ್ಲೇಬೇಕಾಗಿತ್ತು. ಒಂದ್ ಕಜ್ಜಾಯ ತಿನ್ಬೇಕು ಅಥವಾ ಅತ್ರಸ ತಿನ್ಬೇಕು ಅಂತ ಹೇಳಿದ್ರೆ ದೀಪಾವಳಿ ಹಬ್ಬ ಆಗೋವರೆಗೂ ಕಾಯ್ಲೇಬೇಕಿತ್ತು. ಸೊ ಈ ಕ್ಷಣಾರ್ಧದಲ್ಲಿ ತಿನ್ಬೇಕಾ, ಸರಿ ಮಾಡಿ ತಿನ್ನೋಣ ಅನ್ನೋಂತ ರೀತಿ ಇದ್ದ ಕಾಲ ಅಲ್ಲ. ಸೊ ಬಹಳಷ್ಟು ಕಷ್ಟ, ಕಟುವಾಣಿಗಳು ಇದ್ದಂತಹ ಸಮಯ ಅದು. ಆದ್ರಿಂದ 3 ಅಥವಾ 4 ದಿನಗಳ ಕಠಿಣ ದುಡಿಮೆಯ ನಂತರ ಕೊಯ್ಲಿನ ದಿನ ಬರುತ್ತೆ. ಕಾಳ್ಗಳನ್ನ ಹೊತ್ತು ನಿಂತ ಬಂಗಾರದಂತಹ ಬೆಳೆಗಳಿಂದ ತುಂಬಿದಂತಹ ಜಮೀನ್ಗಳನ್ನ ನೋಟವು ರೈತರ ಹೃದಯವನ್ನ ಸಂತಸ ಮತ್ತು ಸಂತೃಪ್ತಿಯಿಂದ ತುಂಬುತ್ತೆ. ಇಷ್ಟು ಕಷ್ಟಪಟ್ಟಿದ್ಗೂ ಸಾರ್ಥಕವಾಯ್ತು, ಒಂದ್ ಒಳ್ಳೆ ಬೆಳೆಯನ್ನ ಬಂದಿದೆ ಅನ್ನೋ ಕಾರಣಕ್ಕೆ. ಸೊ ಕಳೆದ ಋತುವಿನ ಶ್ರಮವು ಫಲ ನೀಡಿದೆ ಮತ್ತು ಸ್ವಲ್ಪ ವಿಶ್ರಾಂತಿ ಮತ್ತು ಸಂಭ್ರಮದ ಸಮಯ ಹೀಗೆ ಮಾಡೋಣ ಅಂತ ಹೇಳಿ ಕೊಯ್ಲಿನ ಅವಧಿಯು ಭಾರತದ ಎಲ್ಲಾ ಭಾಗಗಳಲ್ಲಿ ಹೆಚ್ಚಾಗಿ ಸಂಭ್ರಮಿಸುವ ಮತ್ತು ಸಂತೋಷ ಪಡುವಂತಹ ಸಮಯ. ಗಂಡಸರು, ಹೆಂಗಸರು ಅತಿ ಉತ್ಸಾಹದಿಂದ ಆಚರಿಸ್ತಾರೆ. ಅದಕ್ಕೆ ಇದೇ ಸಮಯದಲ್ಲಿ ಸಂಕ್ರಾಂತಿ, ಬೈಸಾಖಿ, ಹೋಳಿ, ದೀಪಾವಳಿ, ನಬಣ್ಯ ಮತ್ತು ಬಿಹು ಅನ್ನುವಂತಹ ಹಬ್ಬಗಳು ಬರುತ್ತೆ. ಸೊ ಆದ್ರಿಂದ ಎತ್ತುಗಳಿಗೆಲ್ಲ ಬಣ್ಣಗಳನ್ನ ತುಂಬೋದು, ಜಾತ್ರೆಗಳು ಮಾಡೋದು, ಈ ರೀತಿ ಮಾಡ್ತಾ ಹೋಗ್ತಾರೆ. ಸೊ ನಿಮ್ಮೂರಲ್ಲಿ ಕೊಯ್ಲ್ನ ಹೇಗ್ ಸಂಭ್ರಮಿಸ್ತೀರಾ ನೀವು? ಅದನ್ನು ಕೂಡ ನಮ್ಮ ಮುಂದಿನ ಕ್ಲಾಸ್ಗಳಲ್ಲಿ ನಮ್ಗೆ ತಿಳಿಸಬಹುದು. ಗೊತ್ತಾಯ್ತಾ ಮಕ್ಳೇ? ಸೊ ಇದು ಏಕವಾಕ್ಷಿ ಮಾತುಗಳು ಆಗಿರ್ಬಾರ್ದು. ಎರಡೂ ಕಡೆಗಳಿಂದ ಮಾತಾದಾಗ್ಲೇ ತಾನೇ ನಾವು ಕ್ಲಾಸ್ನ ತುಂಬಾ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿ ನಾವು ಮುಂದುವರ್ಸ್ಲಿಕ್ಕೆ ಸಾಧ್ಯ ಆಗೋದು. ಸೊ ಕೃಷಿ ಪದ್ಧತಿಯ ಎಲ್ಲಾ ವಿಭಾಗಗಳನ್ನು ಮುಗಿಸಿದಾಯ್ತು. ಈಗ ಕೊನೆಯ ವಿಭಾಗ ಬಂದು ಸಂಗ್ರಹಣೆ. ಏನ್ ಮಕ್ಳೇ? ಸಂಗ್ರಹಣೆ. ಬೆಳೆಗಳ ಸಂಗ್ರಹಣೆಯು ಒಂದು ಪ್ರಮುಖವಾದಂತಹ ಕಾರ್ಯವಾಗಿದೆ. ಬೆಳೆಯ ಧಾನ್ಯಗಳನ್ನ ದೀರ್ಘಕಾಲದವರೆಗೆ ಸಂಗ್ರಹಿಸಬೇಕಾದ್ರೆ ಅವುಗಳನ್ನ ತೇವಾಂಶ, ಕೀಟಗಳು
ಇಲಿಗಳು ಮತ್ತೆ ಸೂಕ್ಷ್ಮ ಜೀವಿಗಳಿಂದ ರಕ್ಷಿಸಬೇಕು. ತೇವಾಂಶ, ಕೀಟಗಳು, ಇಲಿಗಳು ಮತ್ತೆ ಸೂಕ್ಷ್ಮ ಜೀವಿಗಳು ಅಂತ ಹೇಳಿದ್ರೆ ಈ ಬ್ಯಾಕ್ಟೀರಿಯಾಗಳಾಗಿರಬಹುದು. ನಮ್ಮ ಕಣ್ಣಿಗೆ ಅವು ಕಾಣಿಸೋದಿಲ್ಲ, ಅಂತಹ ಜೀವಿಗಳಿಂದ ನಾವು ರಕ್ಷಿಸಬೇಕು. ಈಗ ತಾಜಾ ಬೆಳೆಯು ಹೆಚ್ಚು ತೇವಾಂಶವನ್ನ ಹೊಂದಿರುತ್ತೆ. ಆಗಷ್ಟೇ ಕೊಯ್ಲು ಮಾಡಿದ ಕಾಳುಗಳು ಅಂದ್ರೆ ಧಾನ್ಯಗಳು ಒಣಗಿಸದೆ ಸಂಗ್ರಹಿಸಿದರೆ ಅವು ಹಾಳಾಗಬಹುದು ಅಥವಾ ಕೀಟ ಬಾಧೆಗೆ ಒಳಪಡಬಹುದು ಅಥವಾ ಅವು ಮೊಳಕೆಯೊಡೆಯುವಂತಹ ಸಾಮರ್ಥ್ಯವನ್ನ ಕಳೆದುಕೊಳ್ಳಬಹುದು. ಸೊ ಆದ್ರಿಂದ ಬೆಳೆಯನ್ನ ಬೆಳೆದ ನಂತರ ನೋಡಿ, ದೊಡ್ಡ ಚಾವಣಿಗಳ ಮೇಲೆ ಅವುಗಳನ್ನ ಹಾಸಿ ಚೆನ್ನಾಗಿ ಒಣಗಿಸ್ತಾ ಇರ್ತಾರೆ. ಆದ್ರಿಂದ ಸಂಗ್ರಹಿಸುವ ಮೊದಲು ಕಾಳುಗಳನ್ನು ಅವುಗಳಲ್ಲಿನ ತೇವಾಂಶ ಕಡಿಮೆಯಾಗುವಂತೆ ಬಿಸಿಲಿನಲ್ಲಿ ಸಮರ್ಪಕವಾಗಿ ಒಣಗಿಸಬೇಕು. ಇದು ಕೀಟ ಪೀಡೆಗಳು, ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ ಆಗುವ ದಾಳಿಗಳನ್ನ ತಡೆಯುತ್ತದೆ. ಶಿಲೀಂಧ್ರ ಏನಿದು ಹೊಸ ಹೆಸರು, ಚೆನ್ನಾಗಿದೆಯಲ್ಲ. ಶಿಲೀಂಧ್ರ ಶಿಲೀಂಧ್ರ ಅಂತ ಹೇಳಿದ್ರೆ ಫಂಗಸ್ ಅಂತ ಕರಿತೀವಿ ನಾವು ಇದನ್ನ. ಅರ್ಥ ಆಯ್ತಾ? ಇದ್ರದ್ದು ಒಂದು ಚಿತ್ರವನ್ನ ನಾನು ನಿಮ್ಗೆ ತೋರ್ಸೋಣ ಅಂತ ತಂದಿದ್ದೆ. ನೋಡಿ, ಕಾಣ್ತಾ ಇದೆಯಾ? ಈ ರೀತಿ ಇರುತ್ತೆ ಶಿಲೀಂಧ್ರಗಳು, ಫಂಗಸ್ ಇದು. ಸೊ ಕಾಣ್ತಾ ಇದೆಯಲ್ಲ, ಇದು ಶಿಲೀಂಧ್ರಗಳು. ಸೊ ರೈತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನೋಡಿದ್ರಲ್ಲ ಶಿಲೀಂಧ್ರಗಳನ್ನ. ರೈತರು ಏನ್ ಮಾಡ್ತಾರೆ ಅಂದ್ರೆ ಈ ಗೋಣಿ ಚೀಲದಲ್ಲಿ ಅಥವಾ ಲೋಹದ ಡಬ್ಬದಲ್ಲಿ ಈ ಒಂದು ಬೆಳೆಗಳನ್ನ ಸಂಗ್ರಹಿಸ್ತಾ ಇರ್ತಾರೆ. ಅದ್ಯಾಗ್ಯೂ ಪೀಡೆಗಳಾದ ಇಲಿಗಳು ಮತ್ತು ಕೀಟಗಳಿಂದ ರಕ್ಷಿಸಲು ಅಧಿಕ ಪ್ರಮಾಣದಲ್ಲಿ ಕಾಳುಗಳ ಸಂಗ್ರಹಣೆಯನ್ನ ದೊಡ್ಡ ಸಂಗ್ರಹ ಆಗರಗಳಲ್ಲಿ ಮತ್ತು ಗೋದಾಮುಗಳಲ್ಲಿ ಮಾಡ್ತಾರೆ. ಸಂಗ್ರಹಾಗರ ಅಂತ ಹೇಳಿದ್ರೆ ಸಿಲೋಸ್ ಅಂತ ಹೇಳ್ತಾರೆ ಇದಕ್ಕೆ. ಗೋದಾಮು ಗೋದಾಮು ಅಂತ ಹೇಳಿದ್ರೆ ಗ್ರೀನರೀಸ್ ಅಂತ ಕರೀತಾರೆ ಇದಕ್ಕೆ. ಏನಂತಾರೆ? ಗ್ರೀನರೀಸ್. ಸೊ ಈ ಪದಗಳನ್ನ ನೆನ್ಪಿಟ್ಕೊಬೇಕು. ಸಂಗ್ರಹಾಗರ ಅಥವಾ ಗೋದಾಮುಗಳಲ್ಲಿ ಈ ರೀತಿ ಚಿತ್ರಗಳಲ್ಲಿ ನಮ್ಗೆ ತೋರಿಸಿದ್ದಾರೆ, ಇಟ್ಕೊಂಡಿರ್ತಾರೆ. ಅಂದ್ರೆ ಸಿಲೋಸ್ ಅಂದ್ರೆ ಈ ರೀತಿ ಇರುತ್ತೆ ನೋಡಿ ಚಿತ್ರಗಳಲ್ಲಿ. ಇದು ಸಂಗ್ರಹಾಗರ ಅಂತ ಕರೀತಾರೆ. ಅದೇ ರೀತಿ ಗೋದಾಮು ಅಂದ್ರೆ ಗ್ರೀನರೀಸ್ ಅಂದ್ರೆ ಒಟ್ಟಿಗೆ ಎಲ್ಲ ಬೆಳೆಗಳನ್ನ ಇಡುವಂತಹ ಜಾಗ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇದೆ ಇದು. ಮನೆಗಳಲ್ಲಿ ಆಹಾರ ಧಾನ್ಯಗಳನ್ನ ಸಂರಕ್ಷಿಸಲು ಒಣಗಿದ ಬೇವಿನ ಎಲೆಗಳನ್ನ ಬಳಸ್ತಾರೆ ಅಲ್ವಾ? ನೀವ್ ಗಮನಿಸಿರ್ಬೋದು, ಈಗ ಮನೇಲಿ ಅತಿ ಹೆಚ್ಚು ರಾಗಿ ಅಥವಾ ಗೋಧಿ ಅಥವಾ ಅಕ್ಕಿಯನ್ನ ತಂದಾಗ ಅದಕ್ಕೆ ಸ್ವಲ್ಪ ಬೇವಿನ ಎಲೆ, ಒಣಗಿದ ಬೇವಿನ ಎಲೆಯನ್ನ ಸಿಂಪಡಿಸಿರ್ತಾರೆ. ಯಾಕಂದ್ರೆ ಯಾವುದೇ ರೀತಿಯಾದಂತಹ ಕೀಟ ಬಾಧೆಗಳು ಇರೋದಿಲ್ಲ ಅಂತ ಅನ್ಬಿಟ್ಟು. ಅದೇ ರೀತಿ ಈ ಗೋದಾಮುಗಳಲ್ಲಿ ಅಧಿಕ ಪ್ರಮಾಣದಲ್ಲಿ ಸಂಗ್ರಹಿಸುವಂತಹ ಈ ಒಂದು ಬೆಳೆಗಳನ್ನ ಈ ಕ್ರಿಮಿ ಕೀಟಗಳಿಂದ ಕಾಪಾಡ್ಕೊಳ್ಳಿಕ್ಕೆ ನಿರ್ದಿಷ್ಟವಾದಂತಹ ರಾಸಾಯನಿಕಗಳಿಂದ ಅವುಗಳನ್ನ ಉಪಚರಿಸಬೇಕಾಗತ್ತೆ. ಸೊ ಗಮನದಲ್ಲಿ ಇಟ್ಕೋಬಹುದು. ಬೆಳೆಯನ್ನ ಬೆಳಿಬೇಕಾದ್ರೆ ನಾವ್ ಏನ್ ಮಾಡ್ತೀವಿ? ರಸಗೊಬ್ಬರಗಳನ್ನ ಅಲ್ಲೂ ಕೂಡ ಸಿಂಪಡಿಸ್ತೀವಿ, ಅದು ಕೂಡ ಕೆಮಿಕಲ್. ಅದಾದ ನಂತರ ಈ ಒಂದು ಕಳೆಯನ್ನ ಕೀಳ್ಬೇಕಾದ್ರೆ ಕಳೆನಾಶಕ, ಪೆಸ್ಟಿಸೈಡ್ಸ್ ಅದನ್ನು ಕೂಡ ಸಿಂಪಡಿಸ್ತೀವಿ, ಅವು ಕೂಡ ರಾಸಾಯನಿಕವೇ. ಸಂಗ್ರಹಣೆ ಮಾಡ್ಬೇಕಾದ್ರೆ ಅದು ಕೆಟ್ಟು ಹೋಗ್ಬಾರ್ದು ಅನ್ನುವಂತಹ ಕಾರಣಕ್ಕೆ ಅಲ್ಲೂ ಕೂಡ ರಾಸಾಯನಿಕವನ್ನ ಸಿಂಪಡಿಸ್ತಾ ಹೋಗ್ತೀವಿ. ಸೊ ಆದ್ರಿಂದ ಎಷ್ಟು ರಾಸಾಯನಿಕಗಳು ಬೆಳೆಗೆ ಸಿಂಪಡಿಸ್ಬೇಕಾಗುತ್ತೆ? 3 ವಿಧದಲ್ಲಿ ಬೆಳೆಗಳು ರಾಸಾಯನಿಕ ಸಂಗ್ರಹದಿಂದ ಆಚೆ ಬರುತ್ತೆ. ಅದೇ ರೀತಿ ಅದಕ್ಕೆ ಇವಾಗ ಬೇಳೆಕಾಳುಗಳು ಹೆಚ್ಚು ಪಾಲಿಶ್ಡ್ ಆಗಿರುವಂತದ್ದು ಬೇಕು ಅಂತ ಅದಕ್ಕೆ ಪಾಲಿಶ್ ಹಾಕ್ಲಿಕ್ಕೂ ಕೂಡ ಕೆಮಿಕಲ್ಸ್ ನ ಬಳಸ್ತಾ ಬರ್ತೀವಿ. ಅದಕ್ಕೆ ತಿಳಿದ ಯಾಕೆ ಬೆಳೆಗಳನ್ನಾಗ್ಲಿ, ಧಾನ್ಯಗಳನ್ನಾಗ್ಲಿ, ಹಣ್ಣು ತರಕಾರಿಗಳನ್ನಾಗ್ಲಿ ಚೆನ್ನಾಗಿ ತೊಳೆದು ತಿನ್ಬೇಕು ಅಂತ, ಅದ್ರಲ್ಲಿರುವಂತಹ ರಾಸಾಯನಿಕ ಅಂಶವು ನಮ್ಮ ದೇಹಕ್ಕೆ ಹೋಗ್ಬಾರ್ದು ಅನ್ನುವಂತಹ ಕಾರಣಕ್ಕೆ. ಆಯ್ತಾ? ಸೊ ಈ ಎಲ್ಲಾ ಪಾಯಿಂಟ್ಸ್ ಗಳು ನಾನು ಏನ್ ಹೇಳ್ದೆ ಇವೆಲ್ಲವೂ ಕೃಷಿ ಪದ್ಧತಿಯಲ್ಲಿ ಬಂದಿರುವಂತಹದ್ದು. ಅದರ ಕೊನೆಯ ವಿಭಾಗ ಸಂಗ್ರಹಣೆ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈಗ ಒಂದು ರೀಕ್ಯಾಪ್ ನಾವು ಮಾಡೋದಾದ್ರೆ, ಕೃಷಿ ಪದ್ಧತಿಯಲ್ಲಿ ಮೊದಲನೇದು ಏನಿತ್ತು? ಮಣ್ಣನ್ನ ಹದಗೊಳಿಸೋದು, ಮಣ್ಣನ್ನ ಹದಗೊಳಿಸುವಿಕೆ. ಆಯ್ತಾ? ಎರಡನೇದು ಬೀಜಗಳ ಬಿತ್ತನೆ. ಮೂರನೇದು
ಸಾವಯವ ಅಥವಾ ರಸಗೊಬ್ಬರಗಳ ಸಿಂಪಡಣೆ ಅಥವಾ ಸೇರ್ಸೋದು. 4ನೇದು ನೀರಾವರಿ. 5ನೇದು ಇವತ್ತು ತಾನೇ ಕಲ್ತ್ವಿ, ಕಳೆಗಳಿಂದ ರಕ್ಷಣೆ. 6ನೇದು ಕೊಯ್ಲು. 7ನೇದು ಸಂಗ್ರಹಣೆ. ನೋಡಿದ್ರ, ಒಂದು ಬೆಳೆಯನ್ನ ಬೆಳಿಲಿಕ್ಕೆ ಮೊದಲು ಮಣ್ಣನ್ನ ಹದಗೊಳಿಸ್ತೀವಿ, ಅದಾದ ನಂತರ ಬೀಜಗಳನ್ನ ಬಿತ್ತುತ್ತೀವಿ, ನಂತರ ರಸಗೊಬ್ಬರ ಅಥವಾ ಸಾವಯವ ಗೊಬ್ಬರಗಳನ್ನ ಸಿಂಪಡಿಸ್ತೀವಿ, ನೀರಾವರಿಯನ್ನ ಮಾಡ್ತೀವಿ, ಕಳೆಗಳಿಂದ ಆ ಒಂದು ಕೃಷಿ ಭೂಮಿಯ ರಕ್ಷಿಸ್ತೀವಿ, ಕೊಯ್ಲನ್ನ ಮಾಡ್ತೀವಿ, ಕೊನೆಗೆ ಕೊಯ್ಲು ಮಾಡಿದಂತಹ ಬೆಳೆಯನ್ನ ಸಮರ್ಪಕವಾದಂತಹ ರೀತಿಲಿ ಸಂಗ್ರಹಿಸ್ತೀವಿ. ಇವಿಷ್ಟು ಕೃಷಿ ಪದ್ಧತಿಗಳಾಗಿತ್ತು. ಇವೆಲ್ಲವೂ ಕೂಡ ಬೆಳೆಯ ಉತ್ಪಾದನೆ ಹೇಗ್ ಮಾಡ್ತೀವಿ, ಇದಿಷ್ಟು ಬೆಳೆಯನ್ನ ಹೇಗೆ ಉತ್ಪಾದಿಸ್ತೀವಿ, ಇಲ್ಲಿಂದ ಬೆಳೆಯ ಉತ್ಪಾದನೆಯ ರಕ್ಷಣೆಯನ್ನ ಹೇಗ್ ಮಾಡ್ತೀವಿ, ಸಂಗ್ರಹಣೆ ಹೇಗ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನೀವು ಕಲ್ತಿದ್ರಿ. ಅರ್ಥ ಆಯ್ತಾ? ಸೊ ಈಗ ನಿಮ್ಗೆ ಒಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ, ಪ್ರಾಣಿಗಳಿಂದ ಆಹಾರ ಅಂತ ಅಂದ್ಬಿಟ್ಟು. ಸೊ ನಮ್ಗೆ ಬರೀ ಬೆಳೆಗಳಿಂದ ಮಾತ್ರ ಆಹಾರ ಸಿಗಲ್ಲ, ಪ್ರಾಣಿಗಳಿಂದ ಕೂಡ ಆಹಾರ ಸಿಗುತ್ತೆ. ಉದಾಹರಣೆಗೆ ಹಸು, ಎಮ್ಮೆ, ಆಡು, ಒಂಟೆ, ಕತ್ತೆ ಇವುಗಳಿಂದ ಏನ್ ಸಿಗುತ್ತೆ? ಹಾಲನ್ನ ಪಡ್ಕೊಂತ ಹೋಗ್ತೀವಿ ಅಲ್ವಾ? ಅದೇ ರೀತಿ ಬೇರೆ ಆಹಾರಗಳು ಏನೇನ್ ಸಿಗಬಹುದು ನಮ್ಗೆ? ಈಗ ಕೋಳಿ ಅಥವಾ ಬಾತುಕೋಳಿ ಇವುಗಳಿಂದ ನಮ್ಗೆ ಏನ್ ಸಿಗುತ್ತೆ? ಮೊಟ್ಟೆ ಸಿಗುತ್ತೆ ಅಲ್ವಾ? ಕೋಳಿಯಿಂದ ಮಾಂಸ ಸಹ ಸಿಗುತ್ತೆ, ಆಡಿನಿಂದ ಮಾಂಸ ಕೂಡ ಸಿಗುತ್ತೆ ನಮ್ಗೆ. ಸೊ ಇದೇ ರೀತಿ ಪ್ರಾಣಿಗಳಿಂದ ಕೂಡ ನಾವು ಆಹಾರವನ್ನು ಪಡ್ಕೊಳ್ತಾ ಹೋಗಬಹುದು. ಈಗ ಮೀನಿನಿಂದ, ಈಗ ಈ ಕರಾವಳಿ ಭಾಗದಲ್ಲಿ ಪ್ರತಿದಿನ ಮೀನ್ ಇರ್ಲೇಬೇಕು ಅವ್ರಿಗೆ ತಿನ್ಲಿಕ್ಕೆ ಅಲ್ವಾ? ಈ ಮೀನಿನಿಂದ ಒಂದು ಎಣ್ಣೆಯನ್ನ ತಯಾರಿಸ್ತಾರೆ, ಮೀನಿನ ಎಣ್ಣೆ. ಆ ಎಣ್ಣೆಯಿಂದ ಮಾತ್ರೆಗಳನ್ನ ತಳಿಸ್ತಾರೆ. ಅದು ನಮ್ಮ ಈ ಲಿವರ್ ಅಂತ ಹೇಳಿದ್ರೆ ಯಕೃತ್ತಿನ ಆರೋಗ್ಯಕ್ಕೆ ತುಂಬಾ ತುಂಬಾ ಒಳ್ಳೆಯದು. ಅದೇ ರೀತಿ ಪ್ರಾಣಿಗಳಿಂದ ನಾವು ಆಹಾರವನ್ನ ಪಡ್ಕೊಂತ ಬರ್ತೀವಿ. ಸೊ ಇದನ್ನ ಓದೋದಾದ್ರೆ, ಮೇಲಿನ ಕೋಷ್ಟಾಕವನ್ನ ಪೂರ್ಣಗೊಳಿಸಿದ ನಂತರ ಸಸ್ಯಗಳಂತೆಯೇ ಪ್ರಾಣಿಗಳು ಸಹ ನಮಗೆ ವಿಭಿನ್ನ ವಿಧದ ಆಹಾರವನ್ನ ಒದಗಿಸುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಕರಾವಳಿ ಪ್ರದೇಶದಲ್ಲಿ ವಾಸಿಸುವ ಅನೇಕ ಜನರು ತಮ್ಮ ಆಹಾರದ ಪ್ರಮುಖ ಭಾಗವಾಗಿ ಮೀನನ್ನ ಸೇವಿಸ್ತಾರೆ. ನಾವು ಸಸ್ಯಗಳಿಂದ ಪಡೆಯುವಂತ ಆಹಾರದ ಬಗ್ಗೆ ಹಿಂದಿನ ತರಗತಿಯಲ್ಲಿ ಕಲ್ತಿದ್ವಿ. ಬೆಳೆಯ ಉತ್ಪಾದನೆ ಪ್ರಕ್ರಿಯೆಯು ಬೀಜಗಳ ಆಯ್ಕೆ, ಬಿತ್ತನೆ ಇತ್ಯಾದಿ ಅನೇಕ ಹಂತಗಳನ್ನ ಒಳಗೊಂಡಿರುವುದು ಇದೀಗ ನಾವು ನೋಡಿದ್ವಿ. ಅದೇ ರೀತಿಯಲ್ಲಿ ಮನೆಯಲ್ಲಿ ಅಥವಾ ಸಾಕಾಣಿಕಾ ಕೇಂದ್ರದಲ್ಲಿ ಸಾಕುವ ಪ್ರಾಣಿಗಳಿಗೆ ಸಮರ್ಪಕವಾಗಿರುವಂತಹ ಆಹಾರ, ಆಶ್ರಯ ಮತ್ತು ಕಾಳಜಿಯನ್ನು ಒದಗಿಸಬೇಕಾಗುತ್ತೆ. ದೊಡ್ಡ ಪ್ರಮಾಣದಲ್ಲಿ ಇದನ್ನ ಮಾಡಿದಾಗ ಅದನ್ನ ಏನಂತ ಕರೀತಾರೆ ಮಕ್ಕಳೇ? ಪಶು ಸಂಗೋಪನೆ. ಪಶು ಸಂಗೋಪನೆ ಅಂತ ಕರೀತಾರೆ. ಅನಿಮಲ್ ಹಸ್ಬೆಂಡರಿ ಅಂತ ಹೇಳ್ತೀವಿ. ಪಶು ಸಂಗೋಪನೆ ಅಂತ ಹೇಳಿದ್ರೆ ಅಂತ ಹೇಳ್ತೀವಿ. ಅನಿಮಲ್ ಹಸ್ಬೆಂಡರಿ. ಹಸ್ಬೆಂಡರಿ ಅಂದ್ರೆ ಗಂಡ ಅಲ್ವಾ ಮೇಡಮ್ ಅಂತ ಕೇಳಬಹುದು. ಇಲ್ಲ, ಇಲ್ಲಿ ಹಸ್ಬೆಂಡರಿ ಅಂದ್ರೆ ಸಂಗೋಪನೆ, ಪಶು ಸಂಗೋಪನೆ ಅಂತ ಅರ್ಥ. ಆಯ್ತಾ? ಇನ್ನು ಪ್ರಮುಖವಾದಂತಹ ಪದಗಳ ಪರಿಚಯ ಕೂಡ ನಿಮ್ಗೆ ಮಾಡಿದ್ದಾರೆ. ಸೊ ಜೊತೆಗೆ ನೀವು ಏನು ಕಲ್ತಿದ್ದೀರಾ ಅನ್ನೋದ್ರ ಬಗ್ಗೆ ಕೂಡ ಪಾಯಿಂಟ್ಸ್ ಹಾಕಿ ಕೊಟ್ಟಿದ್ದಾರೆ. ಸೊ ಈಗ ಸದ್ಯಕ್ಕೆ ಪ್ರಮುಖ ಪದಗಳ ಪರಿಚಯಗಳನ್ನ ನಾವು ಒಂದ್ಸಲ ನೋಡ್ತಾ ಹೋಗೋಣ. ಏನ್ ಪಾಯಿಂಟ್ಸ್ ಕಲ್ತಿದೀವಿ ಅನ್ನೋ ರಿವಿಷನ್ ಮುಂದಿನ ಕ್ಲಾಸ್ ಅಲ್ಲಿ ಮಾಡಿ ನೆಕ್ಸ್ಟ್ ಚಾಪ್ಟರ್ ಜೊತೆಗೆ ಹೋಗೋಣ. ಆಯ್ತಾ ಮಕ್ಳೇ? ಈಗ ಪ್ರಮುಖ ಪದಗಳು, ನಾವು ಈ ಕೃಷಿ ಪದ್ಧತಿಯಲ್ಲಿ ಏನೆಲ್ಲ ಕಲ್ತಿದ್ವಿ? ಕೃಷಿ ಪದ್ಧತಿಗಳು ಅಂತ ಹೇಳಿದ್ರೆ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್. ಕೃಷಿ ಪದ್ಧತಿಗಳು ಅಂದ್ರೆ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್. ಓಕೆ. ಪಶು ಸಂಗೋಪನೆ ಈಗ ತಾನೇ ಕಲ್ತ್ವಿ, ಅನಿಮಲ್ ಹಸ್ಬೆಂಡರಿ. ಬೆಳೆ ಕ್ರಾಪ್. ರಸಗೊಬ್ಬರಗಳು ಫರ್ಟಿಲೈಸರ್ಸ್. ಈ ಸ್ಪೆಲ್ಲಿಂಗ್ ಗಳನ್ನ ಅವು ಹೇಗೆ ಪ್ರೊನೌನ್ಸ್ ಮಾಡ್ತೀವಿ ಅನ್ನೋದನ್ನ ಎಲ್ಲ ನೀವು ಕಲ್ತ್ಕೊಬೇಕು. ಗೋದಾಮುಗಳು ಗ್ರೈನರೀಸ್ ಕಲ್ತಿದ್ವಿ ಅಲ್ವಾ? ಕೊಯ್ಲು ಅಂದ್ರೆ ಹಾರ್ವೆಸ್ಟಿಂಗ್. ನೀರಾವರಿ ಇರಿಗೇಷನ್. ಖಾರಿಫ್. ಸಾವಯವ ಗೊಬ್ಬರ ಅಂದ್ರೆ ಮ್ಯಾನ್ಯೂರ್. ರಸಗೊಬ್ಬರ ಅಂದ್ರೆ ಫರ್ಟಿಲೈಸರ್. ಸಾವಯವ ಗೊಬ್ಬರ ಅಂದ್ರೆ ಮ್ಯಾನ್ಯೂರ್. ನೇಗಿಲು ಅಂದ್ರೆ ಫ್ಲೋ. ರಬಿ ಅದ್ರ ಬಗ್ಗೆನೂ ಕಲ್ತಿದೀವಿ ನಾವು. ಬೀಜಗಳು ಅಂದ್ರೆ ಸೀಡ್ಸ್. ಸಂಗ್ರಹಾಗಾರ ಅಂದ್ರೆ ಸಿಲೋ. ಬಿತ್ತನೆ ಅಂದ್ರೆ ಸೋವಿಂಗ್.
ಸಂಗ್ರಹಣೆ ಸ್ಟೋರೇಜ್, ಒಕ್ಕಣೆ ಥ್ರೆಶಿಂಗ್. ಕಳೆಗಳು ಅಂದ್ರೆ ವೀಡ್ಸ್, ಕಳೆಗಳನ್ನ ನಾಶ ಮಾಡೋದು ವೀಡಿಸೈಡ್ಸ್. ಕಳೆಗಳನ್ನ ನಾಶ ಮಾಡೋದನ್ನ ಏನಂತೀವಿ? ವೀಡಿಸೈಡ್ ಅಂತ ಕರಿತೀವಿ. ತೂರುವಿಕೆ ವಿನ್ನೋವಿಂಗ್, ತೂರುವಿಕೆ ಗಾಳಿಯಲ್ಲಿ ತೂರೋಕೆ ವಿನ್ನೋವಿಂಗ್ ಅಂತ ಕರಿತೀವಿ. ನೋಡಿದ್ರ, ಇದಾಗಿತ್ತು ನಮ್ಮ ಬೆಳೆಯ ಉತ್ಪಾದನೆ ಮತ್ತೆ ನಿರ್ವಹಣೆ ಚಾಪ್ಟರ್. ಇದರಿಂದ ನಾವು ಕಲ್ತಿರುವಂತಹ ಮುಖ್ಯವಾಗಿರುವಂತಹ ಅಂಶಗಳನ್ನ ಮುಂದಿನ ಕ್ಲಾಸ್ ನಲ್ಲಿ ಒಂದು ರಿವಿಷನ್ ಮಾಡಿ ನಾವು 2ನೇ ಚಾಪ್ಟರ್ಗೆ ಹಾರ್ಬಿಡೋಣ. ಅರ್ಥ ಆಯ್ತಾ? ಸೊ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಚಾಪ್ಟರ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಗಳಿದ್ರೆ ಕೇಳಿ ತಿಳ್ಕೊಬಹುದು. ಇಷ್ಟೊತ್ತು ನಿಮ್ಮೊಟ್ಟಿಗೆ ಇದ್ದಿದ್ದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಎಲ್ಲಾರ್ಗೂ ಶುಭ ದಿನ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ.